ನಮಸ್ಕಾರ. ಏಷ್ಯಾನೆಟ್ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಅಯೋಧ್ಯೆ ಮಂದಿರಕ್ಕೆ ಸಂಬಂಧಿಸಿದ ಯಾವುದೇ ಸುದ್ದಿ ಹೊರಬರುವಾಗ ಅದರ ಹಿಂದೆ ನೀವು ಕೇಳುವ ಹೆಸರು ಚಂಪತ್ ರಾಯ್ ಅವರೇ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ. ವರ್ಷಗಳಿಂದ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿರುವ ರಾಮ ಮಂದಿರದ ಬಗ್ಗೆ ಮಾಹಿತಿ ನೀಡ್ತಾ ಇರೋ ಪ್ರಮುಖ ಮುಖ ಅಂದ್ರೆ ಅದು ಚಂಪತ್ ರಾಯ್. ದೇವಾಲಯ ನಿರ್ಮಾಣಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಅಧಿಕೃತ ಮಾಹಿತಿಯನ್ನ ಚಂಪತ್ ರಾಯ್ ಹಂಚಿಕೊಳ್ತಾ ಬಂದಿದ್ದಾರೆ. ಈಗ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಮಂದಿರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮದಲ್ಲಿ ಚಂಪತ್ ರಾಯ್ ಮುಖ್ಯ ಪಾತ್ರವನ್ನ ವಹಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಾರು ಬರ್ತಾರೆ, ಯಾರು ಬರ್ತಾ ಇಲ್ಲ, ಕಾರ್ಯಕ್ರಮ ಎಷ್ಟು ದಿನ ನಡೆಯುತ್ತೆ, ಅತಿಥಿಗಳು ಎಲ್ಲುಳಿತಾರೆ, ಜನಸಾಮಾನ್ಯರು ಯಾವಾಗ ರಾಮನ ದರ್ಶನವನ್ನ ಪಡಿಬಹುದು ಅನ್ನೋದರ ಬಗ್ಗೆ ಚಂಪತ್ ರಾಯ್ ನಿರಂತರವಾಗಿ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. 2019ರಲ್ಲಿ ರಾಮ ಮಂದಿರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ನಂತರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಲ್ಲಿ ಚಂಪತ್ ರಾಯ್ ಅವರಿಗೆ ಮಹತ್ವದ ಜವಾಬ್ದಾರಿಯನ್ನ ನೀಡಲಾಯಿತು. ಇದರ ನಂತರ ಅವರು ತಮ್ಮ ಪಾತ್ರವನ್ನ ಅತ್ಯಂತ ಗಂಭೀರತೆಯಿಂದ ನಿರ್ವಹಿಸ್ತಾ ಇದ್ದಾರೆ. ಸ್ವತಃ ಚಂಪತ್ ರಾಯ್ ಅವರೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಲೇಬೇಕು ಅಂತ ನಡೆಸಿದ ಆಂದೋಲನದಲ್ಲಿ ಬಹಳ ಸಮಯದಿಂದ ಸಕ್ರಿಯರಾಗಿದ್ರು. ಇವರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ 18 ತಿಂಗಳು ಜೈಲಲ್ಲಿದ್ರು. ಜೈಲಿಗೆ ಹೋಗೋ ಮುಂಚಿನ ಒಂದು ಪ್ರಸಂಗವನ್ನ ಹೇಳಲೇಬೇಕು. ಲೆಕ್ಚರರ್ ಆಗಿದ್ದ ಚಂಪತ್ ರಾಯ್ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ತರಗತಿಯನ್ನ ಮಾಡ್ತಾ ಇರ್ತಾರೆ. ಆಗ ಇದ್ದಕ್ಕಿದ್ದಂತೆ ಬಂದ ಪೊಲೀಸರು ಒಬ್ರು, ಹಲೋ ಸರ್, ನಾವು ನಿಮ್ಮನ್ನ ಅರೆಸ್ಟ್ ಮಾಡೋಕ್ ಬಂದಿದ್ದೀವಿ ಅಂತ ಹೇಳಿದ್ರು. ಆಗ ಕ್ಲಾಸ್ ಮುಗಿಯೋದಕ್ಕೆ ಇನ್ನು 20 ನಿಮಿಷ ಇದೆಯಪ್ಪ, ಮುಗಿದ ನಂತರ ನಾನೇ ಠಾಣೆಗೆ ಬರ್ತೀನಿ ಅಂತ ಹೇಳಿದ್ರು. ಮಕ್ಕಳೆಲ್ಲ ಶಾಲೆಯಿಂದ ಮನೆಗೆ ಹೋದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋದ ಚಂಪತ್ ರಾಯ್ ಅವರು 18 ತಿಂಗಳು ಜೈಲು ಸೇರಿದ್ರು. ರಾಮನಿಗಾಗಿ ಜೀವನ ತ್ಯಾಗ ಮಾಡ್ತಾ ಇರುವ ಚಂಪತ್ ರಾಯ್ ಜೈಲಿನಿಂದ ಹೊರಬಂದ ನಂತರ ಆ ಕಾಲದಲ್ಲಿ ಕೈತುಂಬಾ ಸಂಬಳ ಸಿಗ್ತಾ ಇದ್ದ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ RSSಗೆ ತಮ್ಮನ್ನ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ್ರು. ಸಮಾಜ ಸೇವೆಗಾಗಿ ಸಕಲವನ್ನು ತ್ಯಜಿಸಿ ಪ್ರಚಾರಕ್ಕಾಗಲು ಮನೆಯಿಂದ ಹೊರಬಂದ್ರು. ನಂತರ ರಾಮ ಮಂದಿರ ಹೋರಾಟಕ್ಕೆ ಅಯೋಧ್ಯೆ ಕಣವನ್ನ ರೆಡಿ ಮಾಡುವ ದೊಡ್ಡ ಜವಾಬ್ದಾರಿ ಚಂಪತ್ ರಾಯ್ ಅವರ ಹೆಗಲೇರಿತು. ವಿವಾದಿತ ಕಟ್ಟಡವನ್ನ ಕೆಡವುವುದಕ್ಕೆ ಮುಂಚೆ ಚಂಪತ್ ರಾಯ್ ರಾಮ ಮಂದಿರಕ್ಕೆ ಸಂಬಂಧಿಸಿದ ಸಾಕ್ಷ್ಯಚಿತ್ರ, ಕಾಗದ ಪುರಾವೆಗಳನ್ನ ಸಂಗ್ರಹಿಸೋದಕ್ಕೆ ಹಗಲು ರಾತ್ರಿ ಶ್ರಮಿಸಿದ್ದಾರೆ. ಸಾವಿರಾರು ದಾಖಲೆಗಳನ್ನ ಓದಿ ಅದರಲ್ಲಿ ಯಾವುದು ಅಧಿಕೃತ, ಯಾವುದು ಜೊಳ್ಳು ಅನ್ನೋದನ್ನ ಅರಿತುಕೊಂಡು ಅವುಗಳನ್ನ ತಾವಿದ್ದ ವಾಸದ ಮನೆಯಲ್ಲಿ ಭದ್ರವಾಗಿಟ್ಟಿದ್ರು. ರಾಮನಿಗೆ ಸಂಬಂಧಿಸಿದ ಧರ್ಮ ಗ್ರಂಥಗಳನ್ನ ಓದಿ ದಾಖಲೆಗಳಿಗೂ ಧರ್ಮ ಗ್ರಂಥಕ್ಕೂ ಇದ್ದಂತಹ ಹೋಲಿಕೆಗಳನ್ನ ಮಾಡಿ ಕಾನೂನು ಹೋರಾಟಕ್ಕೆ ದಾರಿ ಸುಗಮ ಮಾಡಿಕೊಟ್ಟವರು ಚಂಪತ್ ರಾಯ್. ಈಗ ಚಂಪತ್ ರಾಯ್ ಅವರು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆಯ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ. ಮತ್ತಷ್ಟು ಇಂತಹ ಇಂಟ್ರೆಸ್ಟಿಂಗ್ ಹಾಗೂ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ asianetnews.com. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.